ಐ ವಿ ಎಫ್ ಮಾಡಿಸ್ಕೊಬೇಕು ಅಂದ ಕೂಡಲೇ ಫಸ್ಟು ತಲೆಗೆ ಬರೋದು, ಅದು ಎಷ್ಟು ಕಾಸ್ಟ್ಲಿ, ನನಗೆ ಆಗುತ್ತಾ ಅಂತ. ನಾನು ಡಾಕ್ಟರ್ ಸ್ನೇಹ, ಫರ್ಟಿಲಿಟಿ ಕನ್ಸಲ್ಟೆಂಟ್ ಮತ್ತು ಐ ವಿ ಎಫ್ ಸ್ಪೆಷಲಿಸ್ಟ್. ಈ ವಿಡಿಯೋಲಿ ಐ ವಿ ಎಫ್ ಕಾಸ್ಟ್ನ ಬ್ರೇಕಪ್ ಕೊಡ್ತೀನಿ ಮತ್ತು ಯಾವ ಸ್ಟೇಜಲ್ಲಿ ಎಷ್ಟಾಗುತ್ತೆ ಅಂತ ಜಸ್ಟ್ ಒಂದು ಅಪ್ರಾಕ್ಸಿಮೇಟ್ ಎಸ್ಟಿಮೇಟ್ ಕೊಡ್ತೀನಿ. ಸೊ ಐ ವಿ ಎಫ್ ಅಂದರೆ ಫಸ್ಟು ನಾವು ಇಂಜೆಕ್ಷನ್ಸ್ ಕೊಡ್ತೀವಿ, ಡ್ರಗ್ಸ್ ಕೊಟ್ಬಿಟ್ಟು ಆಮೇಲೆ ಎಗ್ಸ್ನ ಬೆಳೆಸಿ ಅದನ್ನು ಆಚೆ ತೆಗ್ದು ಆಮೇಲೆ ಲ್ಯಾಬಲ್ಲಿ ಎಂಬ್ರಿಯೋ ಮಾಡಿ ವಾಪಸ್ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇದನ್ನು ಡಿಫ್ರೆಂಟ್ ಸ್ಟೆಪ್ಸ್ ಆಫ್ ಐ ವಿ ಎಫ್ ಬರುತ್ತೆ. ಸೊ ಒಂದು ವಿಸಿಬಲ್ ಕಾಸ್ಟ್ ಅಂದರೆ ಈಸಿಯಾಗಿ ಕಾಣಿಸೋದು, ಅದು ಏನು, ಇಂಜೆಕ್ಷನ್ ತೊಗೊಬೇಕಾದ್ರೆ ಅದು ಕಾಸ್ಟ್ ಆಗುತ್ತೆ, ಇಲ್ಲಾಂದರೆ ಸ್ಕ್ಯಾನ್ಸು, ಬ್ಲಡ್ ಟೆಸ್ಟು ಇವೆಲ್ಲ ಆಗುತ್ತೆ ಕಾಸ್ಟು. ಆಮೇಲೆ ಇನ್ನೊಂದು ಇನ್ವಿಸಿಬಲ್ ಕಾಸ್ಟ್, ಒಂದು ಅಷ್ಟು ಆಬ್ವಿಯಸ್ ಆಗಿ ಗೊತ್ತಾಗಲ್ಲ, ಅದು ಏನು, ಎಗ್ ಪಿಕಪ್ ಮಾಡೋದು, ಅದಾದಮೇಲೆ ಅದು ಆ್ಯನಸ್ತೀಸಿಯಾ ಕಾಸ್ಟ್ ಇರುತ್ತೆ. ಆಮೇಲೆ ಲ್ಯಾಬಿಗೆ ಕಳಿಸ್ಕೊಟ್ಮೇಲೆ ಅದು ಲ್ಯಾಬಲ್ಲಿ ಬೆಳಿಬೇಕು ಎಂಬ್ರಿಯೋಸು, ಅದಕ್ಕೆ ನಾವು ಎಷ್ಟೊಂದು ಸೊಫಿಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀವಿ. ಅಥವಾ ಇಕ್ಸಿ ಮಾಡಿದ್ರೆ ಅದಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಬೇಕಾಗುತ್ತೆ, ಅದಾದಮೇಲೆ ಅದಕ್ಕೆ ನಾವು ಮೀಡಿಯಾ ಬೇಕಾಗುತ್ತೆ. ಸೊ ಇವೆಲ್ಲ ಹಿಡನ್ ಕಾಸ್ಟ್ ಥರ ಬರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ನಾವು ನೋಡಿದಾಗ ಮೆಡಿಸಿನ್ ಕಾಸ್ಟ್ ಎಷ್ಟಾಗುತ್ತೆ, ವಿತಿನ್ ಅರೌಂಡ್ ಒಂದು 70,000 to 1 lakh ಆಗುತ್ತೆ. ಅದು ಹೇಗೆ ಅಂದರೆ ಎಷ್ಟು ಮೆಡಿಸಿನ್ಸ್ ಬೇಕಾಗುತ್ತೋ ಎಗ್ಸು ಬೆಳೆಯೋಕ್ಕೆ, ಅದು ಒಂದು ಬ್ರೇಕಪ್ ಆಗುತ್ತೆ. ನೆಕ್ಸ್ಟ್ ಏನು, ನಾವು ಮೆಡಿಸಿನ್ಸ್ ಕೊಟ್ಟ ಮೇಲೆ ಎಗ್ಸ್ ಎಲ್ಲ ಬೆಳೆಯುತ್ತೆ, ಅದನ್ನು ಆಚೆ ತೆಗಿಬೇಕು, ಅದಕ್ಕೆ ಅನಸ್ತೀಸಿಯಾ ಕೊಡಬೇಕು. ಯೂಶಲಿ ಎಷ್ಟೊಂದು ಕಡೆ ಇದನ್ನು ನಾವು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಪ್ಯಾಕೇಜಲ್ಲಿ ಎಲ್ಲ ಸ್ಕ್ಯಾನ್ಸು, ಆಮೇಲೆ ಈ ಎಗ್ ತೆಗಿಯೋದು, ಅದಾದಮೇಲೆ ಎಂಬ್ರಿಯೋಸ್ ಬೆಳೆಸೋದು ಅವ್ರಿಗೂ ಬರುತ್ತೆ. ಸೊ ಇದನ್ನೆಲ್ಲ ಅಪ್ರಾಕ್ಸಿಮೇಟ್ಲಿ ಲ್ಯಾಬ್ ಟು ಲ್ಯಾಬ್ ವೇರಿಯೇಷನ್ಸ್ ಇರುತ್ತೆ. ಸಮ್ವೇರ್ ಬಿಟ್ವೀನ್ 80,000 to 1,40,000 ಅಷ್ಟು ಕಾಸ್ಟ್ ಆಗುತ್ತೆ. ಅದಾದಮೇಲೆ ನಾವು ಎಂಬ್ರಿಯೋಸ್ನ ಫ್ರೀಸ್ ಮಾಡಿ ಇರ್ತೀವಿ. ಅದಾದಮೇಲೆ ತೆಗ್ದು ಸಪೋಸಿಂಗ್ ಫ್ರೆಶ್ ಟ್ರಾನ್ಸ್ಫರ್ ಆದರೆ ಇದರಲ್ಲಿ ಯೂಶ್ವಲಿ ಕವರ್ ಆಗುತ್ತೆ. ಆಗಲಿಲ್ಲ ಅಂದರೆ ಅದು ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ಗೆ ಹೋಗುತ್ತೆ. ಆವಾಗ ಎಂಬ್ರಿಯೋ ಫ್ರೀಸಿಂಗ್ ಕಾಸ್ಟ್ ಇರುತ್ತೆ. ಒಂದು ಸೆಂಟರ್ಸು ಒಂದೊಂದು ಥರ ಚಾರ್ಜ್ ಮಾಡ್ತಾರೆ. ಒಂದೊಂದು ಸಾರಿ ಅದು 6 ಮಂತ್ಲಿ ಚಾರ್ಜ್ ಮಾಡ್ಬೋದು, ಇಲ್ಲ ಇಯರ್ಲಿ ಚಾರ್ಜ್ ಮಾಡ್ಬೋದು, ಇಯರ್ಲಿ ರಿನ್ಯೂವಲ್ ಇರ್ಬೋದು. ಅದನ್ನು ನೀವು ಕೇಳ್ಕೊಬೇಕಾಗುತ್ತೆ ಎಷ್ಟು, ಅದು ಲ್ಯಾಬ್ ಟು ಲ್ಯಾಬ್ ವೇರಿಯೇಷನ್ಸ್ ಇರುತ್ತೆ. ಅದಾದಮೇಲೆ ವಾಪಸ್ ಎಂಬ್ರಿಯೋ ಟ್ರಾನ್ಸ್ಫರ್, ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ರೆ ಅದನ್ನು ನಾವು ಲ್ಯಾಬಲ್ಲಿ ತೆಗಿಬೇಕು. ಅದಾದಮೇಲೆ ತಿರ್ಗಿ ಅದಕ್ಕೂ ಮೀಡಿಯಾ ಬೇಕಾಗುತ್ತೆ. ಈ ಮೀಡಿಯಾ ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ, ಅದಕ್ಕೆ ಎಂಬ್ರಿಯೋ ಟ್ರಾನ್ಸ್ಫರ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದು ಫ್ರೀಸ್ ಮಾಡೋದು ನಾವು ಲಿಕ್ವಿಡ್ ನೈಟ್ರೋಜನ್ನಲ್ಲಿ. ಲಿಕ್ವಿಡ್ ನೈಟ್ರೋಜನ್ದು ಸ್ವಲ್ಪ ಕಾಸ್ಟ್ ಇರುತ್ತೆ, ಸೊ ಅದು ವೇರಿಯೇಷನ್ಸ್ ಆಗುತ್ತೆ. ಅದಾದಮೇಲೆ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಒಂದೊಂದು ಸೆಂಟರ್ ಒಂದೊಂದು ಥರ ಕಾಸ್ಟ್ ಇರುತ್ತೆ. ಸೊ ಸಮ್ವೇರ್ ಬಿಟ್ವೀನ್ 30,000 to 50,000 ಕಾಸ್ಟ್ ಆಗುತ್ತೆ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್, ಡಿಪೆಂಡಿಂಗ್ ಅಪಾನ್ ದ ಲ್ಯಾಬ್ ಆ್ಯಂಡ್ ದ ಪ್ಲೇಸ್ ವೈ ಯು ಹ್ಯಾವ್ ಟು ಅಂಡರ್ಗೋ. ಬಟ್ ಐ ವಿ ಎಫ್ ಡಿಸೈಡ್ ಮಾಡಬೇಕಾದ್ರೆ ಕಾಸ್ಟಿಗಿಂತ ಇಂಪಾರ್ಟೆಂಟ್ ನೀವು ಅಲ್ಲಿ ಐ ವಿ ಎಫ್ ಸೆಂಟರಲ್ಲಿ ವರ್ಕ್ ಮಾಡೋದು, ನಿಮ್ಮ ಡಾಕ್ಟರ್ದು ಎಕ್ಸ್ಪೀರಿಯನ್ಸ್ ಕೇಳಬೇಕು, ಅವ್ರದ್ದು ಕ್ವಾಲಿಫಿಕೇಷನ್ಸ್ ನೋಡಬೇಕು. ಅವರು ಎಷ್ಟೊಂದು ಜನ ಇದ್ದಾರೆ ಈಗ ಐ ವಿ ಎಫ್ ಮಾಡೋರು. ಸೊ ಅವರು ಎಲ್ಲಿ ಎಷ್ಟು ಸೈಕಲ್ಸ್ ಮಾಡಿದ್ದಾರೆ, ಸಕ್ಸಸ್ ರೇಟ್ ಬಗ್ಗೆ ಕೇಳಿ, ಇದೆಲ್ಲ ನೋಡಿಕೊಂಡು ಐ ವಿ ಎಫ್ದು ಡಿಸೈಡ್ ಮಾಡಿ. ಅಷ್ಟೇ ಅಲ್ಲ, ಎಂಬ್ರಿಯಾಲಜಿಸ್ಟ್ ಕೂಡ ಇಂಪಾರ್ಟೆಂಟ್. ಎಂಬ್ರಿಯಾಲಜಿಸ್ಟ್ದು ಎಕ್ಸ್ಪೀರಿಯನ್ಸು, ಮತ್ತು ಅವರು ಫುಲ್ ಟೈಮ್ ಎಂಬ್ರಿಯಾಲಜಿಸ್ಟಾ ಅಥವಾ ಪಾರ್ಟ್ ಟೈಮ್ ಎಂಬ್ರಿಯಾಲಜಿಸ್ಟಾ, ಮತ್ತು ಲ್ಯಾಬಲ್ಲಿ ಯಾವ ಇನ್ಸ್ಟ್ರೂಮೆಂಟ್ಸ್ ಇದೆ, ಆಮೇಲೆಲ್ಲ ಅಪ್ ಟು ಡೇಟ್ ಇದೆಯಾ, ಇದೆಲ್ಲ ಕೇಳಿಕೊಂಡು ನೀವು ಐ ವಿ ಎಫ್ ಬಗ್ಗೆ ಡಿಸೈಡ್ ಮಾಡಬೇಕಾಗುತ್ತೆ.